ಹಾಯ್, ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಆರ್ಟ್ ಟು ಅಂದರೆ ಒಂದು ಕೆಲಸವನ್ನು ಬಾಧ್ಯತವಾಗಿ ಮಾಡಬೇಕು. ಒಂದು ಕೆಲಸವನ್ನು ಬಾಧ್ಯತವಾಗಿ ಮಾಡಬೇಕು ಎನ್ನುವ ಸಂದರ್ಭದಲ್ಲಿ ನಾವು ಆರ್ಟ್ ಟು ಎಂಬ ಸ್ಟ್ರಕ್ಚರನ್ನು ಬಳಸಬೇಕು. ನೋಡಿರಿ, ಯೂಟ್ಯೂಬ್ನಲ್ಲಿ ಎಲ್ಲಾದರೂ ಚೆಕ್ ಮಾಡಿರಿ, ಆರ್ಟ್ ಟು ಎಂಬ ಸ್ಟ್ರಕ್ಚರ್ ಎಲ್ಲಾದರೂ ಕಂಡು ಬಂದಲ್ಲಿ ನನ್ನ ಚಾನಲನ್ನು ನೀವು ರಿಮೂವ್ ಮಾಡ್ಬೋದು, ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಯಾಕಂದರೆ ಈ ವಿಡಿಯೋವನ್ನು ಯಾರೂ ಮಾಡಿಲ್ಲ. ಸೊ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ನಮಗೆ ಅತ್ಯುತ್ತಮವಾದ ಬಳಕೆಯಾಗುವಂತಹ ಈ ಒಂದು ಟಾಪಿಕನ್ನು ನಮ್ಮ ವಿಡಿಯೋದಲ್ಲಿ ಪ್ರತಿಯೊಂದು ನಮ್ಮ ಚಾನಲ್ ಎಲ್ಲ ಚೆಕ್ ಮಾಡಿರಿ, ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳು ಮಾತ್ರ. ಓಕೆನಾ? ಇವತ್ತಿನ ಟಾಪಿಕ್ ಬಂದು ಆರ್ಟ್ ಟು. ಒಂದು ಕೆಲಸವನ್ನು ಬಾಧ್ಯತವಾಗಿ ಮಾಡಬೇಕು ಎನ್ನೋ ಸಂದರ್ಭದಲ್ಲಿ ನಾವು ಆರ್ಟ್ ಟು ಎಂಬ ಸ್ಟ್ರಕ್ಚರನ್ನು ಬಳಸಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯವಾಗಬೇಕಂದ್ರೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಎಜುಕೇಷನ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತಂದರೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿರಿ. ಬಿಕಾಸ್ ಅವರು ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೊತೆ ನಿಮಗೊಬ್ಬ ಪಾರ್ಟ್ನರ್ ಬೇಕು ಇಂಗ್ಲೀಷ್ ಮಾತನಾಡೋದಕ್ಕೆ. ಸೊ ಅವ್ರಿಗೆ ಶೇರ್ ಮಾಡೋದ್ರಿಂದ ಅವರು ಕಲಿತು ನಿಮಗೆ ಹೆಲ್ಪಿಂಗ್ ಆಗ್ತಾರೆ, ಡೌಟ್ ಬರ್ತವೆ. ಆ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನ್ ಅದು ಬಹಳ ಸುಲಭವಾಗಿ ಕಲಿತೀರಿ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಿರುವಂತಹ ಐ, ವಿ, ಯು, ಇ, ಶಿ, ಇಟ್ ಈ 7 ಸಬ್ಜೆಕ್ಟ್ಗಳನ್ನು ಆರ್ಟ್ ಟು ಎಂಬ ಸ್ಟ್ರಕ್ಚರ್ ಮೂಲಕ ಪ್ಲಸ್ ವರ್ಬ್ ಈ ಮೂರು ಸ್ಟ್ರಕ್ಚರ್ ನಿಮಗೆ ಗೊತ್ತಾದರೆ ಆಟೋಮೆಟಿಕ್ ನೀವು ಒಂದು 50 ಸೆಂಟೆನ್ಸನ್ನು ನೀವೇ ಸ್ವತಃ ಕ್ರಿಯೇಟ್ ಮಾಡ್ತೀರಿ. ನೋಡಿರಿ, ಐ ಆಟ್ ಟು ಸ್ಪೀಕ್, I ought to speak, we ought to speak, you ought to speak, they ought to speak, he ought to speak, she ought to speak, it ought to come to here. ಸೊ ಈ ರೀತಿ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾವು ಸ್ಪೀಕನ್ನು ತೆಗೆದುಕೊಂಡಿದ್ವಿ, ನೀವು ಬೇರೆ ಸಬ್ಜೆಕ್ಟ್ ಯಾವುದಾದ್ರೂ ತೆಗೆದುಕೊಳ್ಳಿ, ಬೇರೆ ವರ್ಬ್ ಯಾವುದಾದ್ರೂ ತೆಗೆದುಕೊಳ್ಳಿ. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಇಂಗ್ಲೀಷ್ ಭಾಳಷ್ಟು ಸುಲಭವಾಗಿ ಕಲಿಯೋಕ್ಕೆ ಸಾಧ್ಯ. ಇಲ್ಲಿ ನೋಡಿರಿ, ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಮೂಲಕ ನೀವು ಕಲಿಯಬೇಕಾಗುತ್ತೆ. ನೋಡಿರಿ, ಫಸ್ಟ್ ಒನ್, ವಿ ಆಟ್ ಟು ಹೆಲ್ಪ್ ದ ಪೂರ್. ವಿ ಆಟ್ ಟು ಹೆಲ್ಪ್ ದ ಪೂರ್. ನಾವು ಬಾಧ್ಯತವಾಗಿ ಬಡವರಿಗೆ ಸಹಾಯ ಮಾಡಬೇಕು. ನೋಡಿರಿ, ಇವು ಪ್ರತಿನಿತ್ಯ ಬಳಸುವಂತಹ ಸೆಂಟೆನ್ಸ್. ಹೌದಾ? ಪ್ರತಿನಿತ್ಯ ಬಳಸುವಂಥ ಸೆಂಟೆನ್ಸ್. ಇಂಥ ಸೆಂಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿರಿ, ನೀವು ಕಮ್ಯುನಿಕೇಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ. ನೆಕ್ಸ್ಟ್, ಡೂ ಯು ಆಟ್ ಟು ಹೆಲ್ಪ್ ದ ಪೂರ್. ನಾವು ಬಾಧ್ಯತವಾಗಿ ಬಡವರಿಗೆ ಸಹಾಯ ಮಾಡಬೇಕಾ? ಇದು ಪಾಸಿಟಿವ್ ಸೆಂಟೆನ್ಸಾ, ನೆಗೆಟಿವ್ ಸೆಂಟೆನ್ಸಾ, ಇಂಟ್ರಾಗೇಟಿವ್ ನೀವೇ ಫೈಂಡ್ ಔಟ್ ಮಾಡಿರಿ. ಕ್ವಶನ್ ಮಾರ್ಕ್ ಬಂತಂದರೆ ನೀವೇ ಯಾವುದನ್ನು ತಿಳ್ಕೊಳ್ರಿ. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಯಾವುದು? ಪಾಸಿಟಿವ್ ಮತ್ತು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ನಲ್ಲಿ 3 ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆಟೋಮೆಟಿಕ್ ನಮಗೆ 50% ಇಂಗ್ಲೀಷ್ ಮಾತನಾಡೋಕ್ಕೆ ಬಂದಂತೆ. ಓಕೆನಾ? ನೆಕ್ಸ್ಟ್, ಶಿ ಆಟ್ ಟು ಪ್ರಿಪೇರ್ ಫುಡ್. ಶಿ ಆಟ್ ಟು ಪ್ರಿಪೇರ್ ಫುಡ್. ಅವಳು ಬಾಧ್ಯತವಾಗಿ ಆಹಾರ ಮಾಡಬೇಕು, ಆಹಾರ ತಯಾರು ಮಾಡಬೇಕು. ಯಾವಾಗ, ಯಾವ ರೀತಿ ಬಾಧ್ಯತವಾಗಿ ಮಾಡಬೇಕು ಅಂದ ಸಂದರ್ಭದಲ್ಲಿ ಆಟ್ ಟು ಎಂಬ ಸ್ಟ್ರಕ್ಚರನ್ನು ಬಳಸಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಟ್ ಟು ಯಾವಾಗ ಬರುತ್ತೆ? ಬಾಧ್ಯತವಾಗಿ ಎಂಬ ಯಾವಾಗ ಸೌಂಡ್ ಬಂತೋ ಆಟೋಮೆಟಿಕ್ ಅದು ಆಟ್ ಟು ಎಂಬ ಸ್ಟ್ರಕ್ಚರನ್ನು ಬಳಸಬೇಕಾಗುತ್ತೆ. ನೆಕ್ಸ್ಟ್, ಹೀ ಆಟ್ ಟು ಬ್ಯಾಟಿಂಗ್ ವೆಲ್. ಈ ಆಟ್ ಟು ಬ್ಯಾಟಿಂಗ್ ವೆಲ್. ಅವನು ಬಾಧ್ಯತವಾಗಿ ಬ್ಯಾಟಿಂಗ್ ಮಾಡಬೇಕು. ಇವಾಗ ಯಾರಾದರೂ ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ, ರೋಹಿತ್ ಶರ್ಮಾ ಇಂತಹ ಸಂದರ್ಭದಲ್ಲಿ ಅವರು ಕ್ರಿಕೆಟ್ ಆಡುವಾಗ ನಾವು ಹೇಳ್ತಿರ್ತೀವಿ, ಅವ್ರು ಸ್ವಲ್ಪ ಬಾಧ್ಯತವಾಗಿ ಕ್ರಿಕೆಟ್ ಆಡಿದ್ರೆ ಬೇಸಿರ್ತಪ್ಪ, ಬಾಧ್ಯತವಾಗಿ ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತಂದಾಗ ನಾವು ಇಂಗ್ಲೀಷ್ನಲ್ಲಿ ಹೀ ಆಟ್ ಟು ಬ್ಯಾಟಿಂಗ್ ವೆಲ್. ಓಕೆನಾ? ಹೀ ಆಟ್ ಟು ಬ್ಯಾಟಿಂಗ್ ವೆಲ್ ಅಂತ ಇಂಗ್ಲೀಷ್ನಲ್ಲಿ ನಾವು ಮಾತನಾಡಬೇಕು. ಇಂಥ ಸೆಂಟೆನ್ಸ್ ಮಾತಾಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಬೆಳವಣಿಗೆ ಸಾಧ್ಯ. ನೆಕ್ಸ್ಟ್, ದೇ ಆಟ್ ಟು ಪ್ರೊಟೆಕ್ಟ್ ದೇರ್ ಬುಕ್ಸ್. ದೇ ಆಟ್ ಟು ಪ್ರೊಟೆಕ್ಟ್ ದೇರ್ ಬುಕ್ಸ್. ಅವರು ತಮ್ಮ ಪುಸ್ತಕಗಳನ್ನು ಬಾಧ್ಯತವಾಗಿ ರಕ್ಷಣೆ ಮಾಡಬೇಕು. ಅವರು ತಮ್ಮ ಪುಸ್ತಕಗಳನ್ನು ಬಾಧ್ಯತವಾಗಿ ರಕ್ಷಣೆ ಮಾಡಬೇಕು.
ಬಾಧ್ಯತೆ ಅಂತ ಸೌಂಡ್ ಬಂತಂದರೆ ಅದು ಆಟ್ ಟು ಎಂಬುದು ನೀವು ಫಿಕ್ಸ್ ಆಗಿಬಿಡ್ರಿ. ನೆಕ್ಸ್ಟ್, ಹೀ ಆಟ್ ಟು ಫೇಸ್ ದ ಪ್ರಾಬ್ಲಮ್ಸ್. ಹೀ ಆಟ್ ಟು ಫೇಸ್ ದ ಪ್ರಾಬ್ಲಮ್ಸ್. ಅವನು ಬಾಧ್ಯತವಾಗಿ ಸಮಸ್ಯೆಯನ್ನು ಎದುರ್ಕೊಳ್ಳಬೇಕು. ಓಕೆನಾ, ಬಾಧ್ಯತವಾಗಿ ಸಮಸ್ಯೆಯನ್ನು ಎದುರ್ಕೊಳ್ಳಬೇಕು. ನಿಮಗೆ ಮೊದಲೇ ಹೇಳಿದ್ದೀನಿ, ಆಟ್ ಟು ಅಂತ ಅಂದರೆ ಬಾಧ್ಯತೆ. ಓಕೆನಾ. ನೆಕ್ಸ್ಟ್, ಐ ಆಟ್ ಟು ಬೈಕ್ ಡ್ರೈವ್ ವೆಲ್. ಐ ಆಟ್ ಟು ಬೈಕ್ ಡ್ರೈವ್ ವೆಲ್. ನಾನು ಬಾಧ್ಯತವಾಗಿ ಬೈಕ್ ಚೆನ್ನಾಗಿ ನಡೆಸಬೇಕು. ಬಿಕಾಸ್ ಈ ಒಂದು ಜನ್ರೇಷನಲ್ಲಿ ಬೈಕ್ ಪ್ರಯಾಣ ಮಾಡೋದನ್ನ ನಾವು ಬಾಧ್ಯತವಾಗಿ ನಡೆಸಲೇಬೇಕು. ಯಾಕಂದರೆ ನಮ್ಮನ್ನು ಕಾಯ್ಕೊಂಡು ಬಹಳಷ್ಟು ಜನ ಮನೆಯಲ್ಲಿ ನಂಬಿಕೆಯಿಂದ ಇದ್ದಾರೆ. ನಾವು ಅವರ ನಂಬಿಕೆ ಉಳಿಸಬೇಕು. ಪ್ರಯಾಣದಲ್ಲಿ ಮಾತ್ರ ನೀವು ಬಾಧ್ಯತವಾಗಿ ಬೈಕ್ ಅಥವಾ ಕಾರ್ ಡ್ರೈವ್ ಚೆನ್ನಾಗಿ ಮಾಡಲೇಬೇಕು, ಬಾಧ್ಯತವಾಗಿ ಮಾಡಲೇಬೇಕು. ನೆಕ್ಸ್ಟ್, ಯು ಆರ್ ಟು ರೆಸ್ಪೆಕ್ಟ್ ಆಲ್. ಯು ಆರ್ ಟು ರೆಸ್ಪೆಕ್ಟ್ ಆಲ್. ನೀನು ಬಾಧ್ಯತವಾಗಿ ಎಲ್ಲರಿಗೂ ಮರ್ಯಾದೆ ಕೊಡಬೇಕು. ನೀನು ಬಾಧ್ಯತವಾಗಿ ಎಲ್ಲರಿಗೆ ಮರ್ಯಾದೆ ಕೊಡಬೇಕು. ಅರ್ಥ ಆಯ್ತಾ? ಬಾಧ್ಯತವಾಗಿ ಕೊಡಬೇಕು. ದೊಡ್ಡವ್ರಿಗಾಗಲಿ, ಪೇರೆಂಟ್ಸ್ಗಾಗಲಿ ಅಥವಾ ಯಾರಿಗಾಗಲಿ ನಾವು ರೆಸ್ಪೆಕ್ಟ್ ಅನ್ನೋದು ಓಕೆನಾ, ರೆಸ್ಪೆಕ್ಟ್ ಅನ್ನೋದು ಇತ್ತಂದರೆ ಆಟೋಮೆಟಿಕ್ಕಾಗಿ ನಮಗೆ ಆ ಬೆಲೆನೇ ಜಾಸ್ತಿ ಇರುತ್ತಲ್ಲಿ. ಹೌದಾ? ನೆಕ್ಸ್ಟ್, ವಿ ಆರ್ ಟು ಟ್ರೀಟ್ ಎವ್ರಿ ಒನ್. ವಿ ಆರ್ ಟು ಟ್ರೀಟ್ ಎವ್ರಿ ಒನ್. ನಾವು ಬಾಧ್ಯತವಾಗಿ ಎಲ್ಲರನ್ನು ನೋಡಿಕೊಳ್ಳಬೇಕು. ನಾವು ಬಾಧ್ಯತವಾಗಿ ಎಲ್ಲರನ್ನು ನೋಡಿಕೊಳ್ಳಬೇಕು. ಹೌದಾ? ಇದು ನಮ್ಮ ಮಕ್ಕಳಲ್ಲಿ ಆಗಲಿ, ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಮನೆಯಲ್ಲಿರೋ ತಂದೆ ತಾಯಿ ಎಲ್ಲರನ್ನು ಪ್ರೊಟೆಕ್ಷನ್ ಎಂಬುದು ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಓಕೆನಾ? ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ. ನೋಡಿರಿ, ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದೀನಿ, ಈ ಆಟ್ ಟು ಎಂಬ ಸ್ಟ್ರಕ್ಚರ್ ಈ ಯೂಟ್ಯೂಬ್ನಲ್ಲಿ ಎಲ್ಲಿ ಹೋದ್ರು ಚೆಕ್ ಮಾಡಿರಿ, ನಿಮಗೆ ಆಟ್ ಟು ಎಂಬ ಸ್ಟ್ರಕ್ಚರ್ ಮಾತ್ರ ಎಲ್ಲಿ ಸಿಗಲ್ಲ. ಓಕೆನಾ? ಈ ಆಟ್ ಟು ಸ್ಟ್ರಕ್ಚರ್ ಎಲ್ಲಿ ಸಿಗಲ್ಲ. ನಿಮಗೆ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು 5 ಸೆಂಟೆನ್ಸನ್ನು ಕೊಡ್ತೀನಿ. ಅವನ್ನ ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಆಟ್ ಟು ಎಂಬ ಸ್ಟ್ರಕ್ಚರ್ ಯಾವ ರೀತಿ ಬೆಳವಣಿಗೆ ಆಗಿದೆ ಎಂಬುದು ನಮಗೆ ಗೊತ್ತಾಗುತ್ತೆ. ನಮಗೂ ಗೊತ್ತಾಗಲ್ಲದೆ ನಿಮಗೂ ಗೊತ್ತಾಗುತ್ತೆ. ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಕೂಡ ಯಾವ ರೀತಿ ಬದಲಾವಣೆ ಆಗಿದೆ ಎಂಬುದು ನೀವೇ ತಿಳ್ಕೊಳ್ತೀರಿ. ಸೊ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಗುಡ್ ಕಮ್ಯುನಿಕೇಟರ್. ಓಕೆ. ನೆಕ್ಸ್ಟ್, ಫಸ್ಟ್ ಒನ್, ಯು ಆರ್ ಟು ಫಿನಿಶ್ ದ ಎಂಡ್. ಯು ಆರ್ ಟು ಫಿನಿಶ್ ದ ಎಂಡ್. ಸೆಕೆಂಡ್ ಒನ್, they are to excite everyone. They are to excite everyone. Third one, I ought to join the course. I ought to join the course. Next, fourth one, we ought to expect his things. We ought to expect his things. Next, fifth one, she ought to excuse me. She ought to excuse me. ಓಕೆನಾ? ಈ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿರಿ. ಈ ಇಂಗ್ಲೀಷನ್ನು ಇಲ್ಲಿ ಕೊಟ್ಟಿರೋ ಸೆಂಟೆನ್ಸನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ಮೊದಲು ಟ್ರಾನ್ಸ್ಲೇಷನ್ ಮಾಡೋದರ ಜೊತೆಗೆ ನೀವು ಸ್ವತಃ ಪ್ರಾಕ್ಟೀಸ್ ಮಾಡಿರಿ. ಯಾವ ರೀತಿ? ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ನೋಡಿದ್ರೆ ಅವನ್ನ ನೆಗೆಟಿವ್ ಆಗಿ ಪರಿವರ್ತನೆ ಮಾಡಿರಿ. ನಾವು ಪಾಸಿಟಿವ್ ಕೊಟ್ಟಿದ್ವಲ್ಲ, ನೀವು ನೆಗೆಟಿವ್ ಕೂಡ ಪ್ರಾಕ್ಟೀಸ್ ಮಾಡಿರಿ. ನೆಗೆಟಿವ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಅದೇ ರೀತಿಯಾಗಿ ಇಂಟರಾಗೇಟಿವ್ ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಇಂಗ್ಲೀಷ್ ಬೆಳವಣಿಗೆ ನೀವೇ ಕಾಣ್ತೀರಿ. 1 ವೀಕ್ನಲ್ಲಿ ಬೇಕಾದ್ರೆ ನಮ್ಮ ವಿಡಿಯೋದಲ್ಲಿ ಎಲ್ಲ ಚೆಕ್ ಮಾಡಿರಿ. ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳು ಮಾತ್ರ, ನೋ ಗ್ರಾಮರ್. ಸೊ ಪ್ಲೀಸ್ ಫಾಲೋ ಅವರ್ ಚಾನಲ್. ಓಕೆನಾ? ಅದೇ ರೀತಿಯಾಗಿ ನಾನು ಈ ಒಂದು ವಿಡಿಯೋದಲ್ಲಿ ವಾಂಟೆಡ್ಲಿ ಸಮ್ ಮಿಸ್ಟೇಕ್ ಮಾಡಿದ್ದೀನಿ. ಫೈಂಡ್ ಸಮ್ ಒನ್ ಮಿಸ್ಟೇಕ್. ಇಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಯಾಕಾಗಿ ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ,
ನೀವು ಇಲ್ಲೇ ತನಕ ಎಷ್ಟರ ಮಟ್ಟಿಗೆ ನೀವು ಈ ಕ್ಲಾಸನ್ನು ನೀವು ಆಲಿಸಿದಿರೋ ಎಂಬುದು ನಮಗೆ ಕೂಡ ಸ್ವಲ್ಪ ತಿಳಿಬೇಕಲ್ವ. ನೀವು ಕಾಮೆಂಟ್ ಮೂಲಕ ಮಾಡೋದ್ರಿಂದ ನಾನು ಮಾಡಿರೋ ತಪ್ಪನ್ನು ನೀವು ಹೇಳಿದರೆ ನೀವು ಆ್ಯಕ್ಟಿವ್ ಆಗಿರ ಅಥವಾ ಇನ್ಆ್ಯಕ್ಟಿವ್ ಆಗಿರೋ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕಂದ್ರೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಎಜುಕೇಷನ್ ಚಾನಲ್ಗೆ ಸಪೋರ್ಟ್ ಮಾಡೋದಂತ ಹೊರತು ಬೇರೆ ಉದ್ದೇಶಕ್ಕೆ ಅಲ್ಲ. ಪ್ಲೀಸ್ ನಿಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸೊ ಇದರಿಂದ ನಿಮಗೂ ಬೆನಿಫಿಟ್ ಇದೆ. ಯಾಕೆ ಬೆನಿಫಿಟ್ ಇದೆ ಅಂದರೆ ಅವರು ನಿಮಗೆ ಪಾರ್ಟ್ನರ್ ಆಗ್ತಾರೆ ಇನ್ನೂ ಸ್ವಲ್ಪ ದಿನದಲ್ಲಿ. ಯಾಕೆಂದರೆ ಅವ್ರಿಗೆ ಕೂಡ ಪಾರ್ಟ್ನರ್ ಬೇಕು ನಿಮ್ಮ ಜೊತೆ ಮಾತನಾಡೋಕ್ಕೆ. ಸೊ ನೀವು ಶೇರ್ ಮಾಡೋದ್ರಿಂದ ಅವರು ನಿಮ್ಮ ಫೇಸ್ಬುಕ್ಕಿಗೆ ಶೇರ್ ಮಾಡಿರಿ, ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.